ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಸೆಕೆಂಡ್ನಲ್ಲಿ ಸೆಮಿಸ್ಟರ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಯಾವ್ದು ಬರಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಾಸ್ಟ್ ಅಕೌಂಟಿಂಗ್, ಕಾರ್ಪೊರೇಟ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡೇ ಆಗಿದೆ. ಯಾರ್ಯಾರಿಗೆ ಪ್ರಾಬ್ಲಮ್ ಕಷ್ಟ ಅನಿಸ್ತಾ ಇದೆಯೋ ಆ ವಿಡಿಯೋಸನ್ನು ನೋಡ್ಕೊಳ್ಳಿ. ಪ್ರಾಬ್ಲಮ್ ತುಂಬಾ ಈಸಿ ಇದೆ. ಬಟ್ ಕಾರ್ಪೊರೇಟ್ ಅಕೌಂಟಿಂಗ್ ತುಂಬ ಜನಕ್ಕೆ ಕಷ್ಟ ಅನಿಸುತ್ತೆ. ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ನಿಮಗೆ ಅಮಾಲ್ಗಮೇಷನ್ ಸಬ್ಸರ್ಪ್ಷನ್ ಅಥವಾ ಅಮಾಲ್ಗಮೇಷನ್ ಅಂತಿರೋ ಬದಲು ಕೆಲವು ಯೂನಿವರ್ಸಿಟಿಯಲ್ಲಿ ಅದನ್ನೇ ಮರ್ಜರ್ಸ್ ಅಂತ ಮಾಡಿರ್ತಾರೆ, ಎರಡು ಒಂದೇ. ದೆನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಲಿಕ್ವಿಡೇಷನ್, ಈ ಚಾಪ್ಟರ್ಸ್ ಎಲ್ಲ ಇದ್ದಾವೆ. ಅದರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ. ಪ್ರಾಬ್ಲಮ್ ತೀರಾ ಕಷ್ಟ ಅನಿಸಿದರೆ ಥಿಯರಿ ಅಟೆಂಡ್ ಮಾಡ್ಬೋದು. ಆಲ್ಮೋಸ್ಟ್ 8 ಥಿಯರಿ ಕ್ವಶನ್ಸ್ ಓದ್ಕೊಂಡ್ರೆ ಇದರಲ್ಲೇ ಎಕ್ಸಾಮಿಗೆ ಥಿಯರಿ ಪೋರ್ಷನ್ ಕೇಳ್ತಾರೆ. ಸೊ ಇವಿಷ್ಟನ್ನು ಓದ್ಕೊಂಡ್ರೆ ನೀವು ಈಸಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. 8 ಥಿಯರಿ ಕ್ವಶನ್ ಯಾವ್ದು ಅಂತಂದರೆ, ವಾಟ್ ಈಸ್ ಅಮಾಲ್ಗಮೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ಅಮಾಲ್ಗಮೇಷನ್ ಅಂತಂದ್ರೆ ಏನು, ಅಮಾಲ್ಗಮೇಷನಲ್ಲಿ ಯಾವ್ಯಾವ ಥರ ಇದೆ, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸರ್ಪ್ಷನ್, ವಾಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್, ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ವಾಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್, ಎಕ್ಸ್ಪ್ಲೈನ್ ಇಟ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರಾವಿಷನ್ಸ್, ವಾಟ್ ಈಸ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಎಕ್ಸ್ಪ್ಲೈನ್ ಇಟ್ಸ್ ಪ್ರಾವಿಷನ್ಸ್, who are all preferential creditors, what is Indian accounting standard, explain its objectives, importance, list out any 15 Indian accounting standard. Next, last one, write a note on human resource accounting, social responsibility accounting, environmental accounting. ನೋಡಿ, ಎಲ್ಲ ಯೂನಿವರ್ಸಿಟಿಯಲ್ಲೂ ಸೇಮ್ ಸಿಲೆಬಸ್ ಇದೆ. ಬಟ್ ಈ ಲಾಸ್ಟ್ 2 ಕ್ವಶನ್ನು ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ ಇವೆರಡು ಕಾನ್ಸೆಪ್ಟನ್ನು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಓದೋದಕ್ಕಿಂತ ಮುಂಚೆ ನಿಮ್ಮ ಯೂನಿವರ್ಸಿಟಿಯ ಸಿಲೆಬಸ್ನಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಈ ಕಾನ್ಸೆಪ್ಟ್ಸ್ ಇದಾವ ಅಂತ ಒಮ್ಮೆ ನೋಡ್ಕೊಳ್ಳಿ. ಉಳಿದಿರುವಂಥ 6 ಕ್ವಶನ್ ಎಲ್ಲ ಯೂನಿವರ್ಸಿಟಿಲಿ ಸೇಮ್ ಸಿಲೆಬಸ್ ಇದೆ. ಲಾಸ್ಟ್ 2 ಕ್ವಶನ್ ಓದಬೇಕಾದ್ರೆ ಇದು ಕುವೆಂಪು ಯೂನಿವರ್ಸಿಟಿಯ ಕ್ವಶನ್ ಪೇಪರ್ ಸಿಲೆಬಸ್ಸನ್ನು ಬೇಸಾಗಿ ಇಟ್ಕೊಂಡು ಮಾಡಿರುವಂಥ ವಿಡಿಯೋ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಒಮ್ಮೆ ಸಿಲೆಬಸ್ ನೋಡ್ಕೊಳ್ಳಿ. ಸಿಲೆಬಸ್ನಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ನಿಮ್ಮ ಸಿಲೆಬಸ್ಸಲ್ಲಿ ಇದ್ದರೆ 7th 1 8th 1 ಓದಿ. ಆರ್ ಇಲ್ಲಿ 7th 1 8th 1 ಓದೋಂಥ ಅವಶ್ಯಕತೆ ಇಲ್ಲ. ಫಸ್ಟ್ 6 ಕ್ವಶನ್ಸ್ಗೆ ಮಾತ್ರ ಥಿಯರಿ ಆನ್ಸರ್ ಓದ್ಕೊಂಡ್ರೆ ಸಾಕಾಗುತ್ತೆ. ಹೋಪ್ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.